ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಇವತ್ತು ನಾ ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಮಿಳ್ನಾಡು ನೋಟು ಗೊತ್ತಾಗಿರ್ತದ. ಹೌದು ವೀಕ್ಷಕರೇ, ಇವತ್ತು ನಾನು ಗೋವಾ ಮಡ್ಗಾಂವದಲ್ಲಿದ್ದೀನಿ. ಹಿಂದಿನ ವ್ಲಾಗ್ ಅಲ್ಲಿ ನೋಡಿದ ಪ್ರಕಾರ ನಾನು ಮುಂಬೈಯಿಂದ ಗೋವಾ ಮಡ್ಗಾಂವ್ಗೆ ಬಂದೆ ಮಾಂಡವಿ ಎಕ್ಸ್ಪ್ರೆಸ್ ಅಲ್ಲಿ. ಸೊ ವೀಕ್ಷಕರೇ, ಆ ವ್ಲಾಗ್ ಇನ್ನೂ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಬೋದು ವೀಕ್ಷಕರೇ, ಇವತ್ತು ನಾನು ಪ್ರಯಾಣ ಮಾಡ್ತಾ ಇರೋದು ಗೋವಾ ಮಡ್ಗಾಂವಿಂದ ಬೆಂಗಳೂರುವರೆಗೆ ಯಶವಂತಪುರ. ಸೊ ವೀಕ್ಷಕರೇ, ಯಾವ ಟ್ರೈನಲ್ಲಿ ಅಂತ ಕೇಳಿದ್ರೆ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ವೀಕ್ಷಕರೇ. ಟ್ರೈನ್ ನಂಬರ್ ಬಂದ್ಬಿಟ್ಟು 17310. ಇವಾಗ ಮೊದಲನೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ ವೀಕ್ಷಕರೇ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ನಿಮ್ಗೆ ಕ್ಯಾಂಟೀನ್ ಇದೆ, ಒಂದ್ ಕಡೆ ವೆಜ್ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಝೂಮ್ ಮಾಡಿದ್ದೀನಿ. ಸೊ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಾನ್ ವೆಜ್ ಇದೆ. ವೆಜ್ ಅಂಡ್ ನಾನ್ ವೆಜ್ ಒಂದೇ ಹೋಟೆಲ್ ಅಲ್ಲಿ ಇದೆ ವೀಕ್ಷಕರೇ. ಈ ಕಡೆ ಮೊದಲನೇ ಪ್ಲಾಟ್ಫಾರ್ಮ್ ಕಡೆಯಿಂದ ಬಂದ್ರೆ ಈ ತರ ಇನ್ಫಾರ್ಮೇಶನ್ ಬೋರ್ಡ್ ಸಿಗುತ್ತೆ ನಿಮ್ಗೆ, ಯಾವ್ಯಾವ ಪ್ಲಾಟ್ಫಾರ್ಮ್ ಕಡೆಯಿಂದ ಯಾವ ಕಡೆಯಿಂದ ಹೋಗ್ಬೋದು, ಮತ್ತೆ ರಿಟೈರಿಂಗ್ ರೂಮ್ ಎಲ್ಲಿದೆ ಅಂತ, ಮತ್ತೆ ವೇಟಿಂಗ್ ಹಾಲ್ ಎಲ್ಲಿದೆ ಅಂತ ಎಲ್ಲ ಕೊಟ್ಟಿದ್ದಾರೆ ವೀಕ್ಷಕರ. ಒಳಗಡೆ ಬಂದ ತಕ್ಷಣ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಎಕ್ಸಿಕ್ಯೂಟಿವ್ ಲಾಂಜ್ ಸಿಗುತ್ತೆ. ಇಲ್ಲಿ ಪ್ರೈಸ್ ಲಿಸ್ಟ್ ಹಾಕಿದರೆ ತುಂಬಾ ಒಂದು ಲಕ್ಸರಿಯಸ್ ವೇಟಿಂಗ್ ಹಾಲ್ ಇದೆ ವೀಕ್ಷಕರ. ಸೊ ಇಲ್ಲೆಲ್ಲ ಪ್ರೈಸ್ ಲಿಸ್ಟ್ ಹಾಕಿದರೆ ನೀವು ಪೌಸ್ ಮಾಡಿಬಿಟ್ಟು ನೋಡ್ಬೋದು ವೀಕ್ಷಕರ. ಈ ಕಡೆ ನಾವು ಹೋಗುವ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್ ಹಾಕಿದ್ದಾರೆ ನೋಡಿ, 17310. 11:30 ಕೊಟ್ಟಿದ್ದಾರೆ, ಬಟ್ ಇನ್ನೂ ಪ್ಲಾಟ್ಫಾರ್ಮ್ ಕನ್ಫರ್ಮ್ ಆಗಿ ಮೆನ್ಷನ್ ಮಾಡಿಲ್ಲ ವೀಕ್ಷಕರ. ನಾವು ಹೊರಡುವ ಟ್ರೈನ್ 11:30 ಇದೆ ವೀಕ್ಷಕರ. ಇಲ್ಲಿಂದ ಎಕ್ಸಾಕ್ಟ್ ನಿಮ್ಗೆ ಎಕ್ಸಿಕ್ಯೂಟಿವ್ ಲಾಂಜ್ ಪಕ್ಕದಲ್ಲೇ ಫಸ್ಟ್ ಪ್ಲಾಟ್ಫಾರ್ಮ್ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರ. ಎಕ್ಸಿಕ್ಯೂಟಿವ್ ಲಾಂಚ್ ಇಂದ ಒಂಚೂರು ಮುಂದೆ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ IRCTC ಕಡೆಯಿಂದ ರಿಟೈರಿಂಗ್ ರೂಮ್ ಫೆಸಿಲಿಟಿ ಕೂಡ ಇದೆ ವೀಕ್ಷಕರೇ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಎಂಟ್ರೆನ್ಸ್ ಇಂದ ಒಳಗಡೆ ಬಂದ ತಕ್ಷಣ ರೈಟ್ ಸೈಡ್ ಅಲ್ಲಿ ಫಸ್ಟ್ ಎಕ್ಸಿಕ್ಯೂಟಿವ್ ಲಾಂಜ್ ಸಿಗುತ್ತೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅದರಿಂದ ಒಂಚೂರು ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ IRCTC ಕಡೆಯಿಂದ ರಿಟೈರಿಂಗ್ ರೂಮ್ ಕೂಡ ಫೆಸಿಲಿಟಿ ಇದೆ ವೀಕ್ಷಕರೇ. ಇಲ್ಲಿ ಮಂಗಳೂರು ಎಕ್ಸ್ಪ್ರೆಸ್ ನಿಂತಿದೆ ನೋಡಿ, 12133 ವೀಕ್ಷಕರೇ, CSMT ಟು ಮಂಗಳೂರು. ಎಂಟ್ರೆನ್ಸ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಬಂದ್ವಿ. ಸೊ ಯಾರೋ ಹೇಳ್ತಾ ಇದ್ರು 3ನೇ ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ ಅಂತ, ಒಂಚೂರು ಹಿಂಗೆ ಸುತ್ತಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಬಂದ್ ನೋಡ್ರೆ ಅಲ್ಲೊಂದು ರಿಲ್ಯಾಕ್ಸ್ ಝೋನ್ ಇತ್ತು. ಸೊ ಅಲ್ಲಿ ನೋಡೋಣ ಅಂತ ನಾವು ಬಂದಿದ್ವಿ. ನಿಮ್ಗೆ ಪ್ರೈಸ್ ಲಿಸ್ಟ್ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಪ್ರೈಸ್ ಲಿಸ್ಟ್ ಬಂದು 15 ನಿಮಿಷಕ್ಕೆ 100 ರೂಪಾಯಿ, 20 ನಿಮಿಷಕ್ಕೆ 150 ರೂಪಾಯಿ, 30 ನಿಮಿಷಕ್ಕೆ 300 ರೂಪಾಯಿ ಹಾಕಿದ್ದಾರೆ ವೀಕ್ಷಕರೇ. ನಾವು ಹೊರಡುವ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್ ಬರ್ತಾ ಇದೆ 3ನೇ ಪ್ಲಾಟ್ಫಾರ್ಮ್ ಮೇಲೆ. ಟೈಮ್ ಬಂದ್ಬಿಟ್ಟು 11:34 ಆಗಿದೆ. ಇಲ್ಲಿಗೆ ಬರುವ ಟೈಮ್ ಬಂದ್ಬಿಟ್ಟು 11:30 ಕೊಟ್ಟಿದ್ರು, 4 ನಿಮಿಷ ಡಿಲೇ ಆಗಿ ಬರ್ತಾ ಇದೆ. ಸೊ ಆಕ್ಚುಲಿ ಟ್ರೈನ್ ಬಂದ್ಬಿಟ್ಟು ವಾಸ್ಕೋಡಿಗಾಮದಿಂದ ಬರುತ್ತೆ, ಅಲ್ಲಿಗೆ ಬಿಡುವ ಟೈಮ್ ಬಂದ್ಬಿಟ್ಟು 10:55 ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತೆ ಮಡ್ಗಾಂವ್ ಬಂದ್ಬಿಟ್ಟು ಮಡ್ಗಾಂವಿಂದ ಬಿಡುವ ಟೈಮ್ ಬಂದ್ಬಿಟ್ಟು 11:35 ಕೊಟ್ಟಿದ್ರು. ಸೊ ನೋಡೋಣ, ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ, ನೋಡೋಣ ಎಷ್ಟು ಗಂಟೆ ಬಿಡ್ತಾರೆ ಅಂತ. ಸೊ ಪೂರ್ತಿ ವಿಡಿಯೋನ ನೋಡಿ ವೀಕ್ಷಕರೇ. ಈ ಜರ್ನಿ ಮಾಡ್ತಾ ಎಲ್ಲ ಮಾಹಿತಿನ ನಿಮ್ ಜೊತೆ ಹಂಚ್ಕೋತೀನಿ ಅಂತ ಹೇಳ್ತಾ ಬನ್ನಿ ನಮ್ಮ ಜರ್ನಿ ಶುರು ಮಾಡೋಣ. ವೀಕ್ಷಕರೇ, ನಾವು ಹೊರಡುವ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್ 11:40 ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಇಂದ ಬಿಟ್ಟಿದ್ದಾರೆ. 5 ನಿಮಿಷ ಡಿಲೇ ಆಗಿ ಬಿಟ್ಟಿದೆ ವೀಕ್ಷಕರೇ. ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಸೊ ಇವಾಗ ನಾವು ಹಾವೇರಿ ಹತ್ರ ಬರ್ತಾ ಇದೀವಿ. ನಿಮ್ಗೆ ಟೈಮ್ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ನಾವು ನಿನ್ನೆ ನೈಟ್ ಮಡ್ಗಾಂವ್ ಬಿಟ್ಟಿದ್ಮೇಲೆ ಮಲ್ಕೊಂಡ್ಬಿಟ್ವಿ ವೀಕ್ಷಕರೇ, ತುಂಬಾ ಟೈರ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ. ಹಾವೇರಿಗೆ ಮುಟ್ಟೋ ಟೈಮ್ ಬಂದ್ಬಿಟ್ಟು 6:15 ಕೊಟ್ಟಿದ್ದಾರೆ, ಮತ್ತೆ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡೋಣ ಎಷ್ಟು ಗಂಟೆ ಮುಟ್ತೀವಿ ಮತ್ತೆ ಎಷ್ಟು ಗಂಟೆಗೆ ಬಿಡ್ತೀವಿ ಅಂತ. ವೀಕ್ಷಕರೇ, ಇವಾಗ ಹಾವೇರಿ ರೈಲ್ವೆ ಸ್ಟೇಷನ್ ನಾವು ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 6:10 ಆಗಿದೆ. 5 ನಿಮಿಷ ಅರ್ಲಿನೇ ಬಂದಿದ್ದೀವಿ ವೀಕ್ಷಕರೇ. ಇಲ್ಲಿ 2 ನಿಮಿಷ ಹಾಲ್ಟ್ ಮಾಡಿಬಿಟ್ಟು ಬಿಡುವ ಟೈಮ್ ಬಂದ್ಬಿಟ್ಟು 6:17 ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ. ವೀಕ್ಷಕರೇ, ಆನ್ ಟೈಮ್ 6:17 ಹಾವೇರಿ ರೈಲ್ವೆ ಸ್ಟೇಷನ್ ಇಂದ ನಾವು ಹೊರಡುವ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ ಬಿಟ್ಟಿದೆ ವೀಕ್ಷಕರೇ.
ವೀಕ್ಷಕರೇ, ಬೆಳ್ಳಂ ಬೆಳಿಗ್ಗೆ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡ್ರಿ ಹಾವೇರಿ ರೈಲ್ವೆ ಸ್ಟೇಷನ್. ಯಾರ್ಯಾರು ನೋಡ್ತಾ ಇದ್ರೆ ಹಾವೇರಿಯಿಂದ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರ. ವೀಕ್ಷಕರೇ, ರಾತ್ರಿ ಮಡಗಾಂವ್ ಜಂಕ್ಷನ್ ಬಿಟ್ಟಿದ್ಮೇಲೆ ಕೂಲಂ, ಕ್ಯಾಸ್ಟಲ್ ರಾಕ್, ಲೋಂಡಾ ಜಂಕ್ಷನ್, ಅಳ್ನಾವರ ಜಂಕ್ಷನ್, ಧಾರವಾಡ, ಹುಬ್ಳಿ ನಾವು ಸ್ಕಿಪ್ ಮಾಡಿದ್ವಿ. ಡೈರೆಕ್ಟ್ ಹಾವೇರಿ ಹತ್ರ ನಾವು ಎಚ್ಚರಾಗಿತ್ತು ವೀಕ್ಷಕರೇ. ಕೂಲಂ ಮತ್ತೆ ಕ್ಯಾಸ್ಟಲ್ ರಾಕ್ ಮಧ್ಯೆನೆ ದೂಧಸಾಗರ್ ವಾಟರ್ ಫಾಲ್ ಬರೋದು ವೀಕ್ಷಕರೇ. ಆ ವ್ಲಾಗ್ ಇನ್ನೂ ನೋಡಿಲ್ಲ ಅಂದ್ರೆ ಆ ವ್ಲಾಗ್ನು ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೀಕ್ಷಕರೇ, ಹಾವೇರಿ ರೈಲ್ವೆ ಸ್ಟೇಷನ್ ಆದ್ಮೇಲೆ ನೆಕ್ಸ್ಟ್ ಬರೋದು ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್. ಅಲ್ಲಿಗೆ ಮುಟ್ಟೋ ಟೈಮ್ ಬಂದ್ಬಿಟ್ಟು 6:45 ಕೊಟ್ಟಿದ್ದಾರೆ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ವೀಕ್ಷಕರೇ, ಆನ್ ಟೈಮ್ ನಾವು ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಇಲ್ಲಿಗೆ ಮುಟ್ಟೋ ಟೈಮ್ ಬಿಟ್ಟು ಮುಂಚೆ ಹೇಳಿದ ಪ್ರಕಾರ 6:45 ಇದೆ. ಸೊ ನಾವು 6:44 ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇಲ್ಲಿಂದ 6:47 ಬಿಡುವ ಟೈಮ್ ಕೊಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಈ ಟ್ರೈನ್ ಮಾರ್ಗ ಹೇಳ್ಬೇಕಂದ್ರೆ ವಾಸ್ಕೋಡಿಗಾಮ ಬಿಟ್ಟಿದ್ಮೇಲೆ ಮಡಗಾಂವ್ ಜಂಕ್ಷನ್, ಕೂಲಂ, ಕ್ಯಾಸ್ಟಲ್ ರಾಕ್, ಲೋಂಡಾ ಜಂಕ್ಷನ್, ಅಳ್ನಾವರ್ ಜಂಕ್ಷನ್, ಧಾರವಾಡ, ಹುಬ್ಳಿ ಜಂಕ್ಷನ್, ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರು ಜಂಕ್ಷನ್, ಬಿರೂರು ಜಂಕ್ಷನ್, ಕಡೂರು ಜಂಕ್ಷನ್, ಅರಸೀಕೆರೆ ಜಂಕ್ಷನ್, ತಿಪ್ಟೂರು, ತುಮಕೂರು ಮಾರ್ಗವಾಗಿ ಯಶವಂತಪುರ ತಲುಪುತ್ತೆ ವೀಕ್ಷಕರೇ. ಮುಂದಿನ ರೈಲ್ವೆ ಸ್ಟೇಷನ್ ಬರೋದು ಹರಿಹರ ರೈಲ್ವೆ ಸ್ಟೇಷನ್. ಸೊ ಅಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 7:08 ಕೊಟ್ಟಿದ್ದಾರೆ. ಮತ್ತೆ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ಹರಿಹರ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಿದೀವಿ. ಟೈಮ್ ಬಂದ್ಬಿಟ್ಟು 7:05 ಆಗಿದೆ. 3 ನಿಮಿಷ ಅರ್ಲಿನೇ ಬಂದಿದ್ದೀವಿ. ಆನ್ ಟೈಮ್ 7:10 ಹರಿಹರ ರೈಲ್ವೆ ಸ್ಟೇಷನ್ ಇಂದ ನಮ್ಮ ಟ್ರೈನ್ ಬಿಟ್ಟಿದೆ ವೀಕ್ಷಕರೇ. ಎದುರುಗಡೆ ಒಂದು ರೋಡ್ ಕಾಣಿಸ್ತದೆ ಅಲ್ಲ, ಸೊ ಆ ರೋಡ್ ಬಂದ್ಬಿಟ್ಟು ಹರಿಹರದಿಂದ ದಾವಣಗೆರೆ ಹೋಗುವ ಮೇನ್ ರೋಡ್ ಇದೆ ನೋಡಿ ವೀಕ್ಷಕರೇ. ಹರಿಹರ ಆದ್ಮೇಲೆ ನಾವು ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 7:23 ಆಗಿದೆ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 7:25 ಇದೆ. 2 ನಿಮಿಷ ಬೇಗನೆ ಬಂದಿದ್ದೀವಿ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ ವೀಕ್ಷಕರೇ. ಏಳಾಗಿ 28 ನಾವು ಹೊಡೋ ವಾಸ್ಕೋ ಯಶವಂತಪುರ ಎಕ್ಸ್ಪ್ರೆಸ್ ದಾವಣಗೆರೆ ರೈಲ್ವೆ ಸ್ಟೇಷನ್ ಬಿಟ್ಟಿದೆ ವೀಕ್ಷಕರೇ. ನೀವೇನಾದ್ರೂ ಗೋವಾದಿಂದ ಬೆಂಗಳೂರಿಗೆ ಈ ಟ್ರೈನ್ಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಲೀಪರ್ ಕ್ಲಾಸ್ಗೆ 380 ರೂಪಾಯಿ ಇದೆ. 3AC 1025 ರೂಪಾಯಿ ಇದೆ. 2AC 1455 ರೂಪಾಯಿ ಇದೆ ವೀಕ್ಷಕರೇ. ಈ ಟ್ರೈನ್ ಕೋಚಸ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಲೀಪರ್ ಕ್ಲಾಸ್ ಬಂದ್ಬಿಟ್ಟು 10 ಕೋಚ್ ಕೊಟ್ಟಿದ್ದಾರೆ ವೀಕ್ಷಕರೇ. 3AC ಬಂದ್ಬಿಟ್ಟು 3 ಕೋಚ್ ಕೊಟ್ಟಿದ್ದಾರೆ. 2AC ಬಂದ್ಬಿಟ್ಟು 1 ಕೋಚ್ ಕೊಟ್ಟಿದ್ದಾರೆ. ಜನರಲ್ ಬಂದ್ಬಿಟ್ಟು 4 ಕೋಚಸ್ ಕೊಟ್ಟಿದ್ದಾರೆ. ಬ್ರೇಕ್ ಟೈಪ್ ಬಂದ್ಬಿಟ್ಟು LHB ಇದೆ ವೀಕ್ಷಕರೇ. ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರೋದು ಚಿಕ್ಕಜಾಜೂರು ಜಂಕ್ಷನ್. ಸೊ ಅಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 8:02 ಕೊಟ್ಟಿದ್ದಾರೆ. ಮತ್ತೆ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ವೀಕ್ಷಕರೇ, ನೀವೇನಾದ್ರೂ ಬೆಂಗಳೂರಿಂದ ಗೋವಾಕ್ಕೆ ಈ ಟ್ರೈನ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಇದೆ. ಮತ್ತೆ ಮಡ್ಗಾಂವ್ಗೆ ರೀಚ್ ಆಗುವ ಟೈಮ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 3:25 ಕೊಟ್ಟಿದ್ದಾರೆ. ಮತ್ತೆ ವಾಸ್ಕೋಡಿಗಾಮಕ್ಕೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 5:15 ಕೊಟ್ಟಿದ್ದಾರೆ. ಟ್ರೈನ್ ನಂಬರ್ ಬಂದ್ಬಿಟ್ಟು 17309 ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾವು ಬಿರೂರು ಜಂಕ್ಷನ್ ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 9:03 ಆಗಿದೆ. ಸೊ ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 8:48 ಕೊಟ್ಟಿದ್ರು. ಬರೋಬ್ಬರಿ 15 ನಿಮಿಷ ಡಿಲೇ ಆಗಿ ಬಂದಿದ್ದೀವಿ.
ವೀಕ್ಷಕರೇ, ನೀವೇನಾದ್ರೂ ದೂದ್ಸಾಗರ್ ವಾಟರ್ ಫಾಲ್ ನೋಡ್ಬೇಕಂತ ಅಂದ್ರೆ ಈ ಟ್ರೈನಲ್ಲಿ ಹೋದ್ರೆ ನೋಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೋಗುವಾಗನು ನಿಮ್ಗೆ ಕ್ಯಾಸ್ಟಲ್ ರಾಕ್ ಇಂದ ಕೂಲಮರ್ಗೆ ಮಧ್ಯರಾತ್ರಿನೇ ಹೋಗ್ತೀವಿ, ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೂ ಅರ್ಲಿ ಮಾರ್ನಿಂಗ್ ಇರ್ತೀವಿ. ಸೊ ಕತ್ಲಿದ್ದಕ್ಕೋಸ್ಕರ ನೋಡಕ್ ಆಗೋದಿಲ್ಲ ವೀಕ್ಷಕರೇ. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 9:45 ಆಗ್ತಾ ಇದೆ. ನಾವು ಇವಾಗ ಅರಸೀಕೆರೆ ಜಂಕ್ಷನ್ ಎಂಟರ್ ಆಗ್ತಾ ಇದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 9:25 ಇದೆ. ಬರೋಬ್ಬರಿ ಒಂದು 20 ನಿಮಿಷ ಡಿಲೇ ಆಗಿ ಮುಟ್ತಾ ಇದೀವಿ. ಇಲ್ಲ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ಗುಬ್ಬಿ ರೈಲ್ವೆ ಸ್ಟೇಷನ್ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಟೈಮ್ ನೋಡ್ತಾ ಇದ್ರೆ 11:06 ಆಗಿದೆ. ನಂದು 5 ನಿಮಿಷ ಮುಂದೆ ಇದೆ. ಸೊ ಇವಾಗ ತುಮಕೂರು ರೈಲ್ವೆ ಸ್ಟೇಷನ್ ಎಂಟರ್ ಆಗ್ತಾ ಇದೀವಿ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 10:36. ಬರೋಬ್ಬರಿ 30 ನಿಮಿಷ ಡಿಲೇ ಆಗಿ ನಾವು ರೀಚ್ ಆಗ್ತಾ ಇದೀವಿ. ವೀಕ್ಷಕರೇ, ಇಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಇಲ್ಲ ಆದ್ಮೇಲೆ ನೆಕ್ಸ್ಟ್ ಯಶವಂತಪುರ ಮುಟ್ಟುವ ಟೈಮ್ ಬಂದ್ಬಿಟ್ಟು 12:35 ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು 12:01 ಆಗಿದೆ. ಸೊ ಇವಾಗ ಚಿಕ್ಕಬಾಣವರ ನಾವು ಸ್ಕಿಪ್ ಮಾಡ್ತಾ ಇದೀವಿ. ಸೊ ನಮ್ಮ ಮುಟ್ಟುವ ಟೈಮ್ ಬಂದ್ಬಿಟ್ಟು 12:35 ಕೊಟ್ಟಿದ್ದಾರೆ ಯಶವಂತಪುರಕ್ಕೆ. ವೀಕ್ಷಕರೇ, ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾ ಇದ್ವಿ. ಟೈಮ್ ಬಂದ್ಬಿಟ್ಟು 12:19 ಆಗಿದೆ. ಇಲ್ಲಿ ಕೋಚ್ ಕೇರ್ ಸೆಂಟರ್ ಕಾಣಿಸ್ತಿದೆ ನೋಡಿ. ವೀಕ್ಷಕರೇ, ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ನಾವು ಎಂಟರ್ ಆಗ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 12:20 ಆಗಿದೆ. ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 12:35 ಕೊಟ್ಟಿದ್ರು. ನಾವು ಬರೋಬ್ಬರಿ 15 ನಿಮಿಷ ಬೇಗನೆ ಬಂದು ಮುಟ್ತಾ ಇದೀವಿ. ವೀಕ್ಷಕರೇ, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಸಿಗೋಣ ಮುಂದಿನ ಹೊಸ ವ್ಲಾಗ್ ಅಲ್ಲಿ. ವೀಕ್ಷಕರೇ, ಈ ವ್ಲಾಗ್ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.